ಮುಚ್ಚಿ ಹಗಲೊತ್ತಲ್ಲೂ ಹಾವಾಗಿ ಬದಲಾಗ್ತಿದ್ರೆ ಇಷ್ಟೊತ್ತಿಗಾಗಲೇ ಅವಳು ನಿನ್ನ ಬಿಟ್ಟು ನಾಗ್ಲೋಕಕ್ಕೆ ಹೋಗಿರೋಳು. ವಿಕ್ರಾಂತ್, ಅವಳು ಹಾಗೆ ಹೇಳಿದ್ಲು ಅಂತ ನೀನೇನು ಸಿಟ್ಟು ಮಾಡ್ಕೋಬೇಡ. ಸುಮನಾ ಹೇಳಿದ್ದು ನಿಜಾನೇ. ಆದ್ರೆ ಮಗುಗೆ ಅದೃಷ್ಟ ಹೇಗೆ ಒಲಿದ್ ಬಂತು ಗೊತ್ತಾ? ಗಾಯತ್ರಿ ಅಂತ ಅಮ್ಮನವ್ರ ಹೆಸರಿಟ್ಟಿದ್ದಕ್ಕೆ ಅವಳ ಭವಿಷ್ಯ ಉಜ್ವಲವಾಯಿತು. ಈಗ ನನ್ನ ತಂಗಿ ಗಾಯತ್ರಿ ದೇವಿಯಾಗಿ ಈ ಬಂಗಾರಿ ಪಟ್ಟದ ರಾಣಿ ಆಗ್ತಿದ್ದಾಳೆ. ಅಕ್ಕಿ ಮೇಲೆ ಹೆಸರು ಬರೆಯಕ್ಕೆ ಹೇಳು. ಮೊದ್ಲು ಆಸ್ತಿ ಪತ್ರದ ಮೇಲೆ ದೊಡ್ಡತ್ತೆ ಸೈನ್ ಮಾಡೋದನ್ನ ನೋಡೋಣ ಇರಿ. ಸುಮನಾ, ಗಾಯ ಆಗಿರೋ ಕೈಯಿಂದ ಸೈನ್ ಮಾಡೋದಕ್ಕೆ ಹೇಗಾಗುತ್ತೆ ಹೇಳು? ಟ್ರೈ ಮಾಡಕ್ ಹೇಳಿ, ನೋವಾದ್ರೆ ಬೇಡ ಬಿಡಿ. ಏನ್ ಬಿಟ್ಬಿಡ್ಬೇಕು? ಪೆನ್ನ ಆಸ್ತಿ ಕೊಡ್ಬೇಕು ಅನ್ನೋ ಆಲೋಚನೆನಾ? ಶಟ್ ಅಪ್. ನಾನು ಒಂದ್ಸಲ ನಿರ್ಧಾರ ಮಾಡಿದ್ಮೇಲೆ ಅದನ್ನ ಬದಲಾಯಿಸಲ್ಲ ಅಂತ ಗೊತ್ತು ತಾನೆ? ವಲ್ಲಭ ಏನೋ ಗೊತ್ತಾಗ್ದೆ ಹಾಗ ಅಂದಿರ್ತಾನಕ್ಕ. ಸುಮ್ನೆ ಇರಲ್ಲ. ಈಗ ದೊಡ್ಡತ್ತಿಗೆ ಸೈನ್ ಮಾಡ್ಲಿಲ್ಲ ಅಂದ್ರೆ ಏನಾಗತ್ತೆ? ಪೋಸ್ಟ್ಪೋನ್ ಏನಾದ್ರು ಮಾಡಿದ್ರೆ ಅವ್ರ ಮನ್ಸ್ ಬದಲಾಯಿಸ್ಬೋದಲ್ವಾ? ಸುಮನಾ, ಯಾರ ಗೊತ್ತಕ್ಕ, ಆಸ್ತಿ ಅದು. ಸುಮನಾ, ದೊಡ್ಡಮ್ಮನ ವ್ಯಕ್ತಿತ್ವ ನಿನಗೆ ಗೊತ್ತಿಲ್ಲ, ಅದಕ್ಕೆ ಹೀಗೆ ಮಾತಾಡ್ತಾ ಇದೆಯಾ? ಸುಮನನ್ಗೆ ಬೈಯುವಂಥದ್ದೇನೂ ಇಲ್ಲ ವಿಶಾಲ್. ವಯಸ್ಸಾಗ್ತಿರೋರು ಯಾವಾಗ ಎಂಥ ನಿರ್ಧಾರ ತಗೋತಾರೇನೋ ಅಂತ ಹೇಳ್ತಾ ಇದ್ದಾಳೆ ಅಷ್ಟೆ. ದೊಡ್ಡಮ್ಮ ಹಾಗೆ ಮಾಡ್ತಾರೆ ಅಂತ ಅಲ್ಲ, ಅಷ್ಟೇ ಅಲ್ವಾ ಸುಮನಾ? ಪರ್ಫೆಕ್ಟ್ ಆಗಿ ಸೈನ್ ಮಾಡೋ ಅಗತ್ಯ ಇಲ್ಲ, ಆದ್ರೆ ಟ್ರೈ ಆದ್ರೂ ಮಾಡ್ಬೋದಲ್ವಾ? ನೂರಾರು ಕೋಟಿ ಆಸ್ತಿನ ದಾನ ಮಾಡ್ಬೇಕಾದ್ರೆ ಆಗೋ ನೋವಿನ ಮುಂದೆ ಇದ್ಯಾವ ಮಹಾ ನೋವು ಹೇಳಿ? ಹುಚ್ಚಾಗಿ ಮಾತಾಡಿದ್ರೆ ಹಲ್ಲು ಉದುರಿಸ್ತೀನಿ ಸುಮನಾ. ಅಮ್ಮವರು ಈ ಮನೆಗೆ ವಾಪಸ್ ಬಂದ್ಮೇಲೂ ಈ ಗಾಯತ್ರಿ ಪುಟ್ಟಿ ನಾನ್ ದತ್ತು ತಗೊಂಡಿರೋ ಮಗಳಾಗೆ ಇರ್ತಾಳೆ. ನನ್ನ ಮೊದಲನೇ ಮಗಳಾದ ಗಾಯತ್ರಿ ಅಮ್ಮವ್ರು ಮಾತ್ರ ಲಲಿತಾ ಅಮ್ಮವ್ರು ಬರಿತಾ ಇರೋ ಎಲ್ಲ ಆಸ್ತಿಗೂ ವಾರಸ್ದಾರರಾಗ್ತಾರೆ ಅಂದ್ರೆ ಈಗ ಬರೆದ್ರು ಬರೀದೇ ಇದ್ರು ಅವ್ರು ಆಗ್ತಾರೆ. ಹಾಗೆ ಯಾಕೆ ಅಂದ್ಕೋಬೇಕು? ಬರ್ಕೊಡ್ತೀನಿ ಅಂದಾಗ ಬರೆಸ್ಕೋಬೇಕು. ಹಾಗಂತ ಕಷ್ಟಪಟ್ಟು ಸೈನ್ ಮಾಡಬೇಕು ಅಂತ ಏನಿಲ್ಲ. ಪರವಾಗಿಲ್ಲ ವಿಶಾಲ್, ದೊಡ್ಡಮ್ಮ, ಆ ಪೆನ್ನು ಪೇಪರ್ ಸಿಲ್ಕೊಡು. ಹಾಂ. ತಗೊಳ್ಳಿ. ಹುಷಾರು ದೊಡ್ಡಮ್ಮ, ನಿಧಾನವಾಗಿ ಸೈನ್ ಮಾಡಿ. ಅಮ್ಮ ಅಮ್ಮ ಅಮ್ಮವ್ರೆ, ಹೋಗ್ಲಿ ಬಿಡಿ.
ದೊಡ್ಡಮ್ಮ ರಕ್ತ. ಅತಿಗೆ ಅಯ್ಯೋ ಅಕ್ಕ ಲಲಿತತೆ ಪರವಾಗಿಲ್ಲ ನೈನಿ. ಮಾಮ್, ಹ್ಮ್ ಮೇಲ್ಗಡೆ ಇರೋ ಬಟ್ಟೆ ಗಾಯತ್ರಿ ಪಾಪ ಮೇಲೆ ಬಿದ್ದರೆ ನಮ್ಮನ ಮನೂ ಕ್ಲಿಯರ್ ಆಗ್ತಿತ್ತಲ್ವಾ ಮಾಮ್? ಏಯ್ ಹ್ಮ್ ಒಂದೊಂದೇ ಆಗ್ಲಿ ಬಿಡೋ. ಹ್ಮ್ ದೊಡ್ಡಮ್ಮ ರಕ್ತ. ಅಯ್ಯೋ ರಕ್ತ ಬರ್ತಿದೆ. ಅಯ್ಯೋ ಲಲಿತತ್ತೆ, ಅಮ್ಮೋರೆ ಬೇಡ ಅಮ್ಮೋರೆ, ಗಾಯ ಇನ್ನೂ ಹಸಿಯಾಗಿದೆ, ನೀವು ಸೈನ್ ಹಾಕ್ಬೇಡಿ. ಹೌದು ದೊಡ್ಡಮ್ಮ, ಬಿಟ್ಬಿಡಿ. ರಕ್ತ ಬರ್ತಿದೆ, ಬಲವಂತವಾಗಿ ಸೈನ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ಸೈನು? ನೀನ್ ಮಾತಾಡಬೇಡ ಸುಂದರ. ಅಯ್ಯೋ ಸೈನ್ ಮಾಡಿಲ್ಲ ಅಂತಂದ್ರೆ ಏನು ಉಪಯೋಗ ಇರಲ್ವಲ್ಲ ಅಂತ. ಈ ಡಾಕ್ಯುಮೆಂಟ್ಸಿಗೆ ವ್ಯಾಲ್ಯೂ ಬರಬೇಕು ಅಷ್ಟೇ ಅಲ್ವಾ? ಅಷ್ಟೇ ಅಕ್ಕ. ವಿಶಾಲ್ ತಗೋ. ಅಮ್ಮೋರೆ ಬೇಡ ಅಮ್ಮೋರೆ. ದೊಡ್ಡಮ್ಮ ಏನ್ ಮಾಡ್ತಿದ್ದೀರಾ? ಲಲಿತಾತ್ಗೆ ಅಕ್ಕ ಬೇಡಕ್ಕ ಅಕ್ಕ. ಅಯ್ಯೋ ಬ್ಯಾಂಡೇಜ್ ಯಾಕೆ ತೆಗೆದ್ರಿ ಅತ್ತೆ? ರಕ್ತ ಸುರಿತಾನೇ ಇದೆ. ನನ್ನ ಒಡ ಹೊಟ್ಟಿ ತಂಗಿ ಗಾಯತ್ರಿ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಅವಳು ಈ ಮನೆಗೆ ಬರಬೇಕು ಅಂತ ನಾನು ಈ ನಿರ್ಧಾರ ತಗೊಂಡಿದ್ದೀನಿ. ಅಕ್ಕ ಆಸ್ತಿನ ಧಾರೆ ಎರಿತಿದ್ದಾಳೆ ಅಂತ, ಈ ಶಾಸ್ತ್ರ ನಿಲ್ಸಕ್ ಬರ್ತಾಳೇನೋ ಅಂತ ಆಸೆಯಿಂದ ಅಕ್ಕರೆಯಿಂದ ಈ ಏರ್ಪಾಟೆಲ್ಲ ಮಾಡಿದೆ. ನೂರು ಕೋಟಿ ಆಸ್ತಿ ನಂಗೊಂದು ಲೆಕ್ಕನೇ ಅಲ್ಲ. ನನ್ನ ತಂಗಿ ಗಾಯತ್ರಿ ದೇವಿ ಪುನರ್ಜನ್ಮದಲ್ಲಿ ಹೇಗಿದ್ದಾಳೆ ಅಂತ ನಾನು ನೋಡಬೇಕು. ಗಾಯತ್ರಿನ ದತ್ತು ತಗೊಂಡಿದ್ದಾರೆ. ಇವಳು ನೈನಿ ಮತ್ತು ವಿಶಾಲ್ ಮಗಳಾಗಿ ಬೆಳೆಯೋದ್ರಿಂದ ಈ ಎಲ್ಲ ಆಸ್ತಿನೂ ಗಾಯತ್ರಿ ದೇವಿ ಅನ್ನೋ ಹೆಸರಿಗೆ ನಾನು ಬರೆದು ಸೈನ್ ಮಾಡಬೇಕು ಅಂದ್ಕೊಂಡೆ. ಕೈಗೆ ಗಾಯ ಆಗಿ ಸೈನ್ ಹಾಕಕ್ಕಾಗ್ದೆ ರಕ್ತ ಬರ್ತಿದ್ರು ನನ್ನ ಪ್ರಯತ್ನನ ನಾನು ಬಿಡಲ್ಲ, ಮಾತನ್ನು ತಪ್ಪಲ್ಲ, ನಿರ್ಧಾರನ ಬದಲಾಯಿಸಲ್ಲ.
ವಿಶಾಲ್, ನನ್ನ ಕೈಗಂಟಿರೋ ರಕ್ತದಿಂದ ಹಸ್ತಮುದ್ರಿಕೆ ಹಾಕ್ತೀನಿ. ಈ ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಅಂತ ನಿನ್ನ ತಂಗಿಗೆ ಹೇಳು ನೈನಿ. ವಿಶಾಲ್, ಪೇಜ್ ತಿರುಗಿಸು. ಈ ಬಟ್ಟೆ ಎಲ್ಲಿಂದ ಬಂದ್ಬಿತ್ತು? ಮೇಲಿಂದ ಬಿತ್ತು ಅನ್ಸತ್ತೆ. ಗಾಳಿಗೆ ಹಾರ್ಕೊಂಡು ಬಂದಿರುತ್ತೆ ಬಿಡೆ. ಹೇಗಾದ್ರೇನು ನನಗೆ ಉಪಯೋಗಕ್ಕೆ ಬಂತು. ಎಲ್ಲ ಆಸ್ತಿನೂ ಕೊಟ್ಟಿದ್ದೀನಿ ಅಂತ ಹಸ್ತಮುದ್ರಿಕೆ ಹಾಕಿದ್ದೀನಿ. ಸಾಕಾಗತ್ತಾ ತಿಲ್ಲೋತಮ್ಮ? ಸಾಕಾಗತ್ತೆ. ಸೈನ್ ಹಾಕಬೇಕು ಅಂತ ಅವಶ್ಯಕತೆ ಏನೂ ಇಲ್ಲ. ಫಿಂಗರ್ ಪ್ರಿಂಟ್ಸು ಕೆಲಸ ಮಾಡತ್ತೆ ಸುಮನ. ಅರ್ಥ ಆಯ್ತಾ? ಅರ್ಥ ಆಯ್ತು. ರಾಜಮಾತೆ ರಕ್ತದಲ್ಲೇ ಅಷ್ಟೊಂದು ಶಕ್ತಿ ಇದೆ. ಬೆಲೆ ಒಬ್ರು ಕೊಡೋದಲ್ಲ, ಹುಟ್ಟಿಂದನೇ ಇರುತ್ತೆ ಅಂತ ತಿಳ್ಕೋಬೇಕು ಕೆಲವರು. ಅಕ್ಕಿ ಮೇಲೆ ಯಾರ ಹೆಸರು ಬರೀತಾರೆ? ಸೈನೇನೋ ಮಾಡೋದಕ್ಕೆ ಕಷ್ಟ ಆಯಿತು, ಆದರೆ ಬೆರಳಿಂದ ಅಕ್ಕಿ ಮೇಲೆ ಗಾಯತ್ರಿ ದೇವಿ ಅಂತ ಬರೆಯೋದು ಕಷ್ಟ ಆಗಲ್ಲ ಅನ್ಸುತ್ತೆ ಲಲಿತಕ್ಕನ್ಗೆ. ರಕ್ತ ಹರಿತಿರೋದನ್ನ ಕಣ್ಣಾರೆ ನೋಡ್ತಿದ್ದೀರಾ. ಬಲ್ವಂತ ಯಾಕೆ ಮಾಡ್ತೀರಾ ಮಾಮ್? ಮತ್ತೆ ಯಾರು ಬರೀತಾರೆ? ಅಕ್ಕನೇ ಬರಿಬೇಕು ಕಣೋ. ಮಕ್ಕಳು ಅಂದರೆ ಪಂಚ ಪ್ರಾಣ ಅಲ್ವಾ ಅವ್ರಿಗೆ. ಪ್ರಾಣ ಹೋಗ್ಬೇಕು ಅನ್ನೋದಲ್ವ ಮ್ಯಾಮ್ ನಮ್ಮ ಪ್ಲ್ಯಾನು. ಲಲಿತಾ ಅತ್ತೆ, ನಿಮ್ಮಿಷ್ಟ, ನೀವು ಹೇಗೆ ಹೇಳ್ತೀರಾ ಹಾಗೆ. ಬೆರಳಲ್ಲಿ ಪೆನ್ ಹಿಡಿಯೋ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ಬೆರಳಲ್ಲಿ ಅಕ್ಕಿ ಮೇಲೆ ಗಾಯತ್ರಿ ದೇವಿ ಅಂತ ಬರಿಬೋದು, ಪ್ರಾಬ್ಲಮ್ ಇಲ್ಲ. ಅತ್ತಿಗೆ ಅಕ್ಕಿ ತಗೊಂಬನ್ನಿ. ಸರಿ.
ಹೇಳ್ಬೇಕು ಅಂದ್ರೆ ತಂದೆ ಕೈಲಿ ಬರೆಸ್ತಾರೆ ಅಲ್ವಾ? ಪರವಾಗಿಲ್ಲ ಅತ್ತೆ. ಅವ್ರ ತಂದೆ ತಾಯಿ ಅವರಿಂದ ದೂರ ಆದ್ಮೇಲೆ ಗಾಯತ್ರಿ ಅಕ್ಕಂಗೆ ತಾಯಿ ಆಗಲಿ ತಂದೆ ಆಗಲಿ ಲಲಿತಕ್ಕನೇ ಅಲ್ವಾ? ಅದಕ್ಕೆ ಈಗಲೂ ಕೂಡ ದೊಡ್ಡಕ್ಕನ ಕೈಲಿ ಹೆಸರು ಬರ್ಸೋದ್ರೆ ಆಯ್ತು. ಹಾಗೆ ಆಗ್ಲಿ ಬಿಡಿ. ಅಕ್ಕಿ ಮೇಲೆ ಕೈ ಇಡ್ಬೇಕಾದ್ರೆ ಪ್ರಜ್ಞೆ ಬಂದು ಆ ನಾಗರಾಜ ಲಲಿತಕ್ಕನ್ನ ಕಚ್ಬಿಡುತ್ತೆ. ಒಂದ್ ನಿಮಿಷ ಅಮ್ಮೋರೆ. ನೈನಿ, ಏನಾಯ್ತು? ರಕ್ತ ಅಂಟಿರೋ ಕೈಯಲ್ಲಿ ಗಾಯತ್ರಿ ಅಮ್ಮೋರ್ ಹೆಸರು ಬರೆಯೋದು ಸರಿಯಲ್ಲ ಅನ್ನಿಸ್ತಾ ಇದೆ. ಹೋಗ್ಲಿ, ಎಡಗೈಯಿಂದ ಬರೀರಿ ಅಕ್ಕ. ವಾಮ ಹಸ್ತದಲ್ಲಿ ಅಕ್ಕಿ ಮೇಲೆ ಹೆಸರು ಬರೀಬಾರ್ದು. ಹಾಗಿದ್ರೆ ವಿಶಾಲ್ ಕೈಯಲ್ಲೇ ಬರ್ಸಿ. ದತ್ತಕ್ಕೆ ತಗೊಂಡಿರೋನು ನನ್ನ ತಮ್ಮನೇ ಅಲ್ವಾ? ಹೌದು ವಿಶಾಲ್, ನಿಮ್ಮಮ್ಮನ ಹೆಸರು ಬರಿ. ಯಜಮಾನ್ರೆ, ನಾನ್ ಬರಿಬೋದಾ? ಪರವಾಗಿಲ್ಲ ನೈನಿ, ನಮ್ಮ ಮೂವರಲ್ಲಿ ಯಾರು ಬರೆದ್ರೆ ಏನು? ನೀನೇ ಬರೀ ನೈನಿ. ನನ್ನ ತಂಗಿಗೆ ಸೊಸೆ ಆಗಿದ್ ನೀನು ಈಗ ಅವಳಿಗೆ ತಾಯಿ ಆಗಿದ್ಯಾ. ನೀನ್ ನಾಮಕರಣ ಮಾಡಿದ್ರೆ ಅವಳೆಲ್ಲೇ ಇದ್ರೂ ಸಂತೋಷವಾಗಿರ್ತಾಳೆ. ಸರಿ ಅಮ್ಮೋರೆ. ಅಪ್ಪ, ಅಕ್ಕಿ ಹಾವಿಗೆಲ್ಲ ಹೇಗ್ ಬಂತ ಏನೋ. ನಾಗರಾಜ ತಾನೆ? ಈ ಗಾಯತ್ರಿಗೆ ಗಾಯತ್ರಿ ದೇವಿ ಅಂತ ಹೆಸರಿಡೋದು ಈ ನಾಗರಾಜಂಗೂ ಇಷ್ಟ ಇಲ್ಲ ಅನ್ಸುತ್ತೆ. ಅಕ್ಕಿ ಕೆಳಗೆ ಚೆಲ್ತು ಅಂದ್ರೆ ಅದೇ ಅರ್ಥ ಅಲ್ವಾ? ಇಲ್ಲ, ನಾಗರಾಜ ಹಾಗೆ ಮಾಡಲ್ಲ. ಅಕ್ಕಿ ಕೆಳಗ್ ಬಿದ್ದು ಚಲ್ಲಾಪಿಲ್ಲಿ ಆಗೋ ಹಾಗ್ ಮಾಡಿದ್ರು ಹಾಗ್ ಮಾಡಲ್ಲ ಅಂತ ಹೇಳ್ತಾ ಇದೆಯಲ್ಲ ನೈನಿ. ನಾಗರಾಜ, ಯಾಕೆ ಹೀಗೆ ಮಾಡಿದೆ? ದೊಡ್ಡಮ್ಮ ಅವ್ರ ಕೈಯಲ್ಲಿ ರಕ್ತ ಬರ್ತಿದ್ರು ಕೂಡ ಬಲವಂತವಾಗಿ ಈ ನಾಮಕರಣದ ಫಂಕ್ಷನ್ನ ಒಳ್ಳೆ ರೀತಿಯಲ್ಲಿ ಮುಗಿಬೇಕು ಅಂತ ರಕ್ತ ಬರ್ತಿದ್ರು ಸೈನ್ ಮಾಡಿದ್ರು, ಗೊತ್ತಾ? ತಟ್ಟೆಲಿ ಅಕ್ಕಿ ಹಾಕೋವಾಗ ಹಾವು ಕಾಣಿಸ್ಲಿಲ್ವಾ ನಿಂಗೆ? ಅದರಲ್ಲಿ ಅಕ್ಕಿ ತುಂಬಿಸ್ಕೊಂಡು ಬಂದಿದ್ದು ಯಾರು ಮಾತೆ?